ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. 5ನೇ ತಾರೀಕು ಸೋಮವಾರ 10 ಫ್ರೀಡಂ ಪಾರ್ಕ್ ಇಂದ ಸಿಎಂ ಮನೆ ಚಲೋ ಅಂತ ಮಾಡಿದೀವಿ. ಅದಕ್ಕೆ ಎಲ್ಲಾ ಕಟ್ಟಡ ಕಾರ್ಮಿಕರು ಎಲ್ಲಾ ಕೆಲಸ ಅಂದ್ರೆ ಕಟ್ಟಡ ಕಾರ್ಮಿಕದಲ್ಲಿ ಮಾಡ್ತಾ ಇರೋರು ಎಲ್ಲರೂ ಬಂದು ಅಲ್ಲಿ ಸೇರ್ಬೇಕು, ಅದು ಒಂದು ಧರಣಿ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡಿರೋದು. ಅವ್ರದ್ದು ಅವರೇ ಖರ್ಚಲ್ಲೇ ಬರಬೇಕು. ಇಲ್ಲಿ ಯಾರು ರಾಜಕೀಯವಾಗಿ ಯಾರು ಹೋಗ್ತಾ ಇಲ್ಲ. ನಮ್ಮ ಕಾರ್ಮಿಕರಿಂದ, ನಮ್ಮ ಕಾರ್ಮಿಕರ ಸಂಘಟನೆಯಿಂದ ನಾವು ನಮ್ಮ ಖರ್ಚಿಂದಾನೇ ಧರಣಿ ಮಾಡಕ್ಕೆ ಹೋಗ್ತಾ ಇರೋದು. 5ನೇ ತಾರೀಕು ಸೋಮವಾರ 10:00 ಫ್ರೀಡಂ ಪಾರ್ಕ್ ಬೆಂಗಳೂರು. ಕಟ್ಟಡ ಕಾರ್ಮಿಕರ ಸಂಘ ಅಂದ್ರೆ ಅದರ ಬಲ ತೋರಿಸ್ಬೇಕು. ಕಾರ್ಮಿಕರು ನಿಂತ್ರೆ ಸರ್ಕಾರನೇ ಬಿದ್ದೋಗುತ್ತೆ. ದಯವಿಟ್ಟು 5ನೇ ತಾರೀಕು ಹೋಗಿ ಸಿಎಂ ಮನೆ ಮುಂದೆ ನಿಂತು ಧರಣಿ ಮಾಡೋಣ. ನಮ್ ದುಡ್ಡು ನಾವು ಕೇಳ್ಕೊಳ್ಳೋಣ. ಸಿಎಂ ಮನೆ ಹತ್ರ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರೋದು 5ನೇ ತಾರೀಕು. ಇದಕ್ಕೆ ಎಲ್ಲ ಕಟ್ಟಡ ಕಾರ್ಮಿಕರು ಸ್ಪಂದಿಸಿ ಅವರವ್ರ ಖುದ್ದು ಖರ್ಚಿಂದಾನೇ ಬಂದು ಅಲ್ಲಿ ಸೇರ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವೇನು ಟೀ ಕಾಫಿ ಈ ತರ ಚಾರ್ಜಸ್ ಏನು ಕೊಡೋದಿಲ್ಲ. ಇದು ರಾಜಕೀಯವಾಗಿ ಏನು ಮಾಡ್ತಾ ಇಲ್ಲ. ಬರೀ ಮಾಡ್ತಾ ಇರೋದು ಕಾರ್ಮಿಕರ ಸೌಲಭ್ಯಗಳನ್ನು ಪಡೆಯೋದಕ್ಕೋಸ್ಕರ ಮಾತ್ರನೇ ಮಾಡ್ತಾ ಇರೋದು. ನಮ್ಮ ಮಾಧ್ಯಮಿತನವರಿಗೂ, ನಮ್ಮ ಎಲ್ಲ ಕಾರ್ಮಿಕ ಸಂಘಟನೆ ಅಧ್ಯಕ್ಷರು, ಸದಸ್ಯರಿಗೂ ಎಲ್ಲರಿಗೂ ನಮಸ್ಕಾರ. ನಮ್ಮ ಕೋಲಾರ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘ ವತಿಯಿಂದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಕಲ್ಯಾಣ ಮಂಡಳಿ ಸೆಸ್ ದುರ್ಬಳಕೆ ವಿರುದ್ಧ ಹೈಕೋರ್ಟ್ ಆದೇಶದಂತೆ ಶೈಕ್ಷಣಿಕ ಧನ ಸಹಾಯ ವಿತರಣೆ ಖರೀದಿಗಳನ್ನು ನಿಲ್ಲಿಸಿ ಮಂಡಳಿ ಎಲ್ಲಾ ಘೋಷಿತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಲು, ಮಂಡಳಿ ಎಲ್ಲಾ ಖರೀದಿ ಟೆಂಡರ್ಗಳನ್ನು ತನಿಖೆಗೆ ಒಳಪಡಿಸಲು ಆಗ್ರಹಿಸಿ ಎಲ್ಲ ಕಟ್ಟಡ ಕಾರ್ಮಿಕರು ನಮ್ಮ ಇಡೀ ಕರ್ನಾಟಕದಲ್ಲಿ ಇಷ್ಟು ದಿನ ಬರ್ತಾ ಸಹಾಯಧನ ಇತ್ತು. ಇವಾಗ 10,000 ಇದ್ದಿದ್ದು 1,200 ಮಾಡಿದ್ದಾರೆ. ಪ್ರತಿಯೊಂದು ಏನು ಸೌಲಭ್ಯನ ಬರ್ತಾ ಇಲ್ಲ ಕಾರ್ಮಿಕರಿಗೆ. ಅದ ಉದ್ದೇಶದಿಂದ ಕಟ್ಟಡ ಕಾರ್ಮಿಕರು, ಎಲ್ಲಾ ಕಾರ್ಮಿಕರು, ನಾವು ಎಲ್ಲಾ ಸಂಘಟನೆ, ಎಲ್ಲಾ ಇತರೆ ಕಟ್ಟಡ ಕಾರ್ಮಿಕ ನಿರ್ಮಾಣವರು ಎಲ್ಲಾ ಕಾರ್ಮಿಕರು ಸೇರಿ ಸೋಮವಾರ ಚಲೋ ಸಿಎಂ ಮನೆ ಹತ್ರ ಎಲ್ಲರೂ ನಾವು ಧರಣಿ ಮಾಡ್ಬೇಕಂತ ನಾವು ಒಂದು ಉದ್ದೇಶ ಮಾಡಿಕೊಂಡು ಎಲ್ಲಾ ಕಾರ್ಮಿಕ ಫ್ರೀಡಂ ಪಾರ್ಕ್ ಹತ್ರ ಹೋಗ್ಬೇಕಂತ ನಾವು 5ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬರ್ಬೇಕಂತ, ಎಲ್ಲಾ ಕಾರ್ಮಿಕರು ಬರ್ಬೇಕು ಅಂತ ನಾವು ಎಲ್ರಿಗೂ ತಿಳಿಸ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಕಾರ್ಮಿಕರು ಒಂದು ದಿವಸ ಬರಬೇಕು. ಒಂದು ದಿವಸ ನೀವು ಬಂದಿಲ್ಲ ಅಂದ್ರೆ ಎಲ್ಲ ಟೋಟಲ್ ಆಗಿ ನಮ್ಮ ಮಂಡಳಿನೇ ಮುಚ್ಚಾಕ್ತಾರೆ. ದಯವಿಟ್ಟು ಪ್ರತಿಯೊಬ್ಬರು ಕಾರ್ಮಿಕರು ಬರಬೇಕು. ಎಷ್ಟೋ ಕೋಟಿ ಹಣಗಳು ದುರ್ಬಳಕೆ ಆಗ್ತಾ ಇದೆ. ದಯವಿಟ್ಟು ಎಲ್ಲಾ ಕಾರ್ಮಿಕರು ಬರ್ಬೇಕಂತ ಪ್ರತಿಯೊಬ್ಬರಿಗೂ ನಾವು ತಿಳಿಸ್ತಾ ಇದೀವಿ. ಪ್ರತಿಯೊಬ್ಬರು ಬರ್ಬೇಕು. ಪ್ರತಿಯೊಬ್ಬ ಕಾರ್ಮಿಕರು ಬರ್ಲೇಬೇಕು. ಬಂದಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಸಹಾಯಧನ ಯಾವುದು ಬರಲ್ಲ. ಬರ್ತಾ ಎಲ್ಲ ನಿಂತೋಗುತ್ತೆ. ಅದರಿಂದ ಆ ಉದ್ದೇಶದಿಂದ ಎಲ್ಲರೂ ಬರಬೇಕು ಅಂತ ನಾವೊಂದು ಮಾತು ತಿಳಿಸ್ತಾ. ಕೋಲಾರ ಜಿಲ್ಲಾ ಯುವಾಧ್ಯಕ್ಷ. ಈ ಕಟ್ಟಡ ಕಾರ್ಮಿಕ ಸಂಘದಿಂದ ಬರುವ ಸೌಲಭ್ಯ ಒಂದೂ ಸಿಗ್ತಾ ಇಲ್ಲ. ಕೇಳಕ್ ಹೋದ್ರೆ ಆಫೀಸಲ್ಲೂ ರೆಸ್ಪಾನ್ಸ್ ಇಲ್ಲ. ಬರೋ ಸೌಲಭ್ಯಗಳು ಕೈಯಲ್ಲಿ ತಲುಪುವಷ್ಟರಲ್ಲಿ ಅರ್ಧನೂ ನಮ್ಮ ಕೈಯಲ್ಲಿ ಇರಲ್ಲ. ಅದಕ್ಕೋಸ್ಕರ ಅವ್ರು ಕೇಳೋದೇನೆಂದ್ರೆ, ಬರೋ ದುಡ್ಡನ್ನ ಪ್ರತಿಯೊಂದು ರೂಪಾಯಿನೂ ನಮ್ಮ ಅಕೌಂಟ್ಗೆ ಹಾಕಿ. 19 ಸೌಲಭ್ಯ ಇತ್ತು, ಈಗ 11 ಬಂದಿದೆ. 11 ಸೌಲಭ್ಯದಲ್ಲೂ ಕೊಡೋ ದುಡ್ಡನ್ನು 200 ರೂಪಾಯಿ ಕೂಡ ಕೊಡ್ತಾ ಇಲ್ಲ. 1,000 ರೂಪಾಯಿ ಇರೋ ದುಡ್ಡನ್ನ 200 ರೂಪಾಯಿ ಬಂದಿದೆ. ಕೋಟಿ ದುಡ್ಡು ಕೈಗೆ ಸಿಗ್ತಾ ಇಲ್ಲ. ಎಲ್ಲ ಅವರೇ ತಿಂದಾಗ್ತಾ ಇದ್ದಾರೆ. ಏನಕ್ಕೋಸ್ಕರ ತಿಂತಾ ಇದ್ದೀರಾ? ಕಟ್ಟಡ ಕಾರ್ಮಿಕರ ಸಂಘ ಅಂದ್ರೆ ಅದರ ಬಲ ತೋರಿಸ್ಬೇಕು. ಕಾರ್ಮಿಕರು ನಿಂತ್ರೆ ಸರ್ಕಾರನೇ ಬಿದ್ದೋಗುತ್ತೆ. ದಯವಿಟ್ಟು 5ನೇ ತಾರೀಕು ಹೋಗಿ ಸಿಎಂ ಮನೆ ಮುಂದೆ ನಿಂತು ಧರಣಿ ಮಾಡೋಣ. ನಮ್ ದುಡ್ಡು ನಾವು ಕೇಳ್ಕೊಳ್ಳೋಣ. ಅವ್ರ ದುಡ್ಡೇನ್ ಬೇಕಾಗಿಲ್ಲ. ಅವ್ರ ಅಪ್ಪನ ಸೊತ್ತುನು ಅಲ್ಲ, ಅದು ನಮ್ ಸೊತ್ತು, ನಮ್ಗೆ ಕೊಡಿ. ಇದನ್ನೆಲ್ಲ ಕೇಳೋಕೆ ಧರಣಿ ಮಾಡ್ಬೇಕು. ಹೋಗೋಣ 5ನೇ ತಾರೀಕು. 5ನೇ ತಾರೀಕು ಸೋಮವಾರ 10:00 ಫ್ರೀಡಂ ಪಾರ್ಕ್ ಇಂದ ಸಿಎಂ ಮನೆ ಚಲೋ ಅಂತ ಮಾಡಿದೀವಿ. ಅದಕ್ಕೆ ಎಲ್ಲಾ ಕಟ್ಟಡ ಕಾರ್ಮಿಕರು ಎಲ್ಲಾ ಕೆಲಸ ಅಂದ್ರೆ ಕಟ್ಟಡ ಕಾರ್ಮಿಕದಲ್ಲಿ ಮಾಡ್ತಾ ಇರೋರು ಎಲ್ಲರೂ ಬಂದು ಅಲ್ಲಿ ಸೇರ್ಬೇಕು, ಅದು ಒಂದು ಧರಣಿ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡಿರೋದು. ಅದ್ರಲ್ಲಿ ಬಂದ್ಬಿಟ್ಟು ಸೌಲಭ್ಯ ಹಾಕಿರೋ ಅರ್ಜಿಗಳು ಯಾವ್ದನ್ನು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಹೊಸ ನೋಂದಣಿ ಮಾಡ್ತಾ ಇಲ್ಲ. ನವೀಕರಣದ್ದು ಆಗ್ತಾ ಇಲ್ಲ. ಇವಾಗ ಅದ್ರಲ್ಲಿ ಕೊಡ್ತಾ ಇರೋ ಕಿಟ್ಗಳು ಅವು ಖರೀದಿ ಮಾಡ್ತಾರಲ್ಲ, ಅವೆಲ್ಲ ನಿಲ್ಲಿಸ್ಬೇಕು. ಚೆಸ್ ಅಮೌಂಟ್ನ ಕರೆಕ್ಟಾಗಿ ಕಲೆಕ್ಟ್ ಮಾಡಬೇಕು. ಅಂದ್ರೆ ಈ ಕಟ್ಟಡ ಕಾರ್ಮಿಕರು ಇರೋದಕ್ಕೆ ಅವ್ರಿಗೆ ಏನೇನು ಬರುತ್ತೋ ಅವೆಲ್ಲ ಕರೆಕ್ಟಾಗಿ ಕೊಡಬೇಕು ಅಂತಾನೆ ಈ ಜಗಳ ಮಾಡ್ತಾ ಇರೋದು ಇವಾಗ ಹೋಗ್ಬಿಟ್ಟಲ್ಲಿ. ಸಿಎಂ ಮನೆ ಹತ್ರ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರೋದು 5ನೇ ತಾರೀಕು.
ಇದಕ್ಕೆ ಎಲ್ಲ ಕಟ್ಟಡ ಕಾರ್ಮಿಕರು ಸ್ಪಂದಿಸಿ ಅವರವ್ರ ಖುದ್ದು ಖರ್ಚಿಂದಾನೆ ಬಂದು ಅಲ್ಲಿ ಸೇರ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವೇನು ಟೀ ಕಾಫಿ ಈ ತರ ಚಾರ್ಜಸ್ ಏನು ಕೊಡೋದಿಲ್ಲ. ಇದು ರಾಜಕೀಯವಾಗಿ ಏನು ಮಾಡ್ತಾ ಇಲ್ಲ. ಬರೀ ಮಾಡ್ತಾ ಇರೋದು ಕಾರ್ಮಿಕರ ಸೌಲಭ್ಯಗಳನ್ನು ಪಡೆಯೋದಕ್ಕೋಸ್ಕರ ಮಾತ್ರನೇ ಮಾಡ್ತಾ ಇರೋದು. ಈ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಎಲ್ಲಾ ಕಾರ್ಡ್ಗಳು ರಿಜೆಕ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಮನೆಯನ್ನ ಮುಚ್ಚಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅಲ್ಲಿರೋ ಅಮೌಂಟ್ ಎಲ್ಲ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಇದೆಲ್ಲ ನಡಿಬಾರ್ದು. ಇದು ಕರೆಕ್ಟ್ ಆಗಿ ಮುಂದೆ ಮೊದ್ಲು ಹೆಂಗಿತ್ತು ಅದೇ ತರ ನಡಿಬೇಕು. ಹೈಕೋರ್ಟ್ ಏನ್ ತೀರ್ಮಾನ ಮಾಡಿದೆಯೋ ಈ ಅರ್ಜಿಗಳು ಫಸ್ಟ್ ಎಲ್ಲ ಕೊಡ್ತಾ ಇದ್ದ ಅಮೌಂಟ್ ಏನಿತ್ತು ಆ ಅಮೌಂಟ್ ಕರೆಕ್ಟ್ ಆಗಿ ಅದೇ ಅಮೌಂಟ್ ಜಾರಿ ಮಾಡಿ ಕೊಡ್ಬೇಕು ಅಂತ ಸಿಎಂ ಅವ್ರನ್ನ ಕೇಳ್ಬೇಕು ಅಂತಾನೆ ಹೋಗ್ತಾ ಇರೋದು. ಅದಕ್ಕೆ ದಯವಿಟ್ಟು ಎಲ್ಲಾ ಕಟ್ಟಡ ಕಾರ್ಮಿಕರು ಅವ್ರ ಖುದ್ದಾಗಿ ಅವ್ರ ಓನ್ ಆಗಿ ಖರ್ಚು ಮಾಡಿ ಅವರೇ ಸದ್ಯಕ್ಕೆ ಬಂದು ತಿಳ್ಕೊಂಡು ಎಲ್ಲ ಅವ್ರವ್ರ ಬೆನಿಫಿಟ್ ಪಡಿಬೇಕಂತ ನಾವು ಕೇಳ್ಕೊಂತ ಇದ್ದೀವಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.